ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮಿತಿ ಮೀರಿದ ಬಿರು ಬೇಸಿಗೆಯ ಬವಣೆ, ಸರ್ಕಾರಿ ನೌಕರರ ಕಚೇರಿ ಸಮಯ ಬದಲಾವಣೆ, ಸಾರ್ವಜನಿಕರಿಗೂ ಬಿಗ್ ರಿಲೀಫ್. ಹಾರ್ಮುಜ್ ಜಲಸಂಧಿಯಲ್ಲಿ ಯುದ್ಧದ ಸ್ಥಿತಿ, ವಿಶ್ವದಾದ್ಯಂತ ಇಂಟರ್ನೆಟ್ ಕೊಂಡಿ ಸ್ಥಗಿತದ ಭೀತಿ, ಡಿಜಿಟಲ್ ಜಗತ್ತಿಗೆ ಕಾದಿದೆ ಭಾರೀ ಗಂಡಾಂತರ. ಗ್ಯಾಸ್ ಸಿಲಿಂಡರ್ ಟೋಲ್ ದರ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್, ಇಂದಿನಿಂದ ಮೂಟೆ ಸಿಮೆಂಟ್ ದರವು ದುಬಾರಿ, ರಿಯಲ್ ಎಸ್ಟೇಟ್ ವಲಯಕ್ಕೆ ಭಾರೀ ಆಘಾತ. ನಗದು ವ್ಯವಹಾರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮಹತ್ವದ ಬದಲಾವಣೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಗೆ ಮಹತ್ವದ ಕ್ರಮ, ನಿಯಮ ಮೀರಿದ್ರೆ ಭಾರೀ ಮೊತ್ತದ ದಂಡ. ನಟ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ನಿಂದ ಬಿಗ್ ಶಾಕ್, ಕಾಪಿರೈಟ್ ಪ್ರಕರಣದಲ್ಲಿ 25 ಲಕ್ಷ ಫೈನ್, ಜೈಲು ಪಾಲಾಗುವುದರಿಂದ ಜಸ್ಟ್ ಮಿಸ್. ರಾಜ್ಯದಲ್ಲಿ ಬಿಸಿಲ ಬೇಗೆ ಮಿತಿ ಮೀರಿದೆ. ಹೆಚ್ಚುತ್ತಿರುವ ಬಿಸಿಲ ಬೇಗೆಯನ್ನು ಗಮನದಲ್ಲಿರಿಸಿ ಸರ್ಕಾರವು ಮಹತ್ವದ ನಿರ್ಧಾರವೊಂದನ್ನು ಹೊರಡಿಸಿದೆ. ಅದೇನೆಂದರೆ ಸರ್ಕಾರಿ ಕಚೇರಿಗಳ ನಿರ್ವಹಣೆ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಆದರೆ ಈ ಹೊಸ ನಿಯಮವು ಕಿತ್ತೂರು ಕರ್ನಾಟಕ ಭಾಗದಲ್ಲಿರುವ 7 ಜಿಲ್ಲೆಗಳ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿದೆ. ಈ ಭಾಗದಲ್ಲಿ ಬಿಸಿಲ ಝಳ ಮಿತಿ ಮೀರಿ ಹೋಗಿದ್ದು, ಹಿರಿಯ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ರಾಜ್ಯ ಸರ್ಕಾರವು ಈ ಪ್ರಮುಖ ನಿರ್ಧಾರ ಕೈಗೊಂಡಿದೆ. ಈ ಹೊಸ ನಿಯಮವು ಏಪ್ರಿಲ್ 1ರಿಂದ ಮೇ ತಿಂಗಳ ಅಂತ್ಯದವರೆಗೆ ಇರಲಿದೆ. ಸಾಮಾನ್ಯ ಸರ್ಕಾರಿ ಕಚೇರಿಗಳ ಸಮಯದ ಬದಲಾಗಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30ರವರೆಗೆ ಕಾರ್ಯನಿರ್ವಹಿಸುವಂತೆ ಈ ಭಾಗದ ಸರ್ಕಾರಿ ಕಚೇರಿಗಳಿಗೆ ರಾಜ್ಯ ಸರ್ಕಾರವು ಸೂಚನೆ ನೀಡಿದೆ. ಬೆಳಗಾವಿ ವಿಭಾಗದ ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳು, ಕಲಬುರಗಿ ವಿಭಾಗದ ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳು ಮುಂದಿನ 2 ತಿಂಗಳುಗಳ ಕಾಲ ಬೆಳಗ್ಗೆ 8 ಗಂಟೆಗೆ ಆರಂಭಗೊಳ್ಳಲಿದ್ದು ಮಧ್ಯಾಹ್ನ 1:30ಕ್ಕೆ ಬಂದಾಗಲಿವೆ. ಈ ಭಾಗದ ಜಿಲ್ಲೆಗಳಲ್ಲಿ ಬಿಸಿಲಿನ ತಾಪ ಸಹಿಸಲು ಆಗದಷ್ಟು ತೀವ್ರವಾಗಿದ್ದು, ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳ ಸಮಯ ಅವಧಿಯಲ್ಲಿ ಬದಲಾವಣೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಇದೀಗ ಈ ಪ್ರಸ್ತಾವನೆಯನ್ನ ಕೂಲಂಕಷವಾಗಿ ಪರಿಶೀಲಿಸಿದ ರಾಜ್ಯ ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಈ ನಿರ್ಧಾರ ಕೈಗೊಂಡಿದೆ. ಸರ್ಕಾರದ ಈ ನಿರ್ಧಾರದಿಂದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಬಿರು ಬಿಸಿಲಿನಲ್ಲಿ ಅಲೆದಾಡುವ ಕಾಟ ತಪ್ಪಲಿದೆ. ಇನ್ನು ಸರ್ಕಾರದಿಂದ ಹೊರಡಿಸಲಾದ ಆದೇಶ ಪ್ರತಿಯಲ್ಲಿ ಪರಿಷ್ಕರಿಸಿದ ಸಮಯದ ಅವಧಿಯಲ್ಲಿ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಸೇವೆಗೆ ಹಾಜರಿರಬೇಕು, ಸಾರ್ವಜನಿಕರಿಂದ ಯಾವುದೇ ರೀತಿಯ ಅನಾನುಕೂಲ ಉಂಟಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ತುರ್ತು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಮಯದ ಪರಿ ಇಲ್ಲದೆ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕು ಎಂದು ಸೂಚಿಸಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ಸಂಭವಿಸುತ್ತಿರುವ ಯುದ್ಧದ ಆತಂಕ ಸಂಪೂರ್ಣ ವಿಶ್ವಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಎಫೆಕ್ಟ್ ನೀಡಿದೆ. ಬಹುತೇಕ ದೇಶಗಳು ಎಲ್ಪಿಜಿ ಹಾಗೂ ತೈಲ ಅಭಾವದ ಸಂಕಷ್ಟವನ್ನೇ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಬಿಕ್ಕಟ್ಟಿಗೆ ಸಿಲುಕಿದೆ. ಇವುಗಳನ್ನೇ ನಂಬಿಕೊಂಡಿರುವ ಉದ್ಯಮಗಳು ನೆಲಕಚ್ಚಿವೆ. ಆದರೆ ಇದೀಗ ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಯುದ್ಧದ ಕರಿಚಾಯಿ ಆವರಿಸಿದ್ದು, ಈ ಬಾರಿ ಇದರ ಎಫೆಕ್ಟ್ ಕೇವಲ ತೈಲೋತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಸಂಪೂರ್ಣ ವಿಶ್ವದ ಸಂಪರ್ಕದ ಕೊಂಡಿಯೇ ಕಳಚಿ ಹೋಗುವ ಅಪಾಯ ಹೆಚ್ಚಾಗಿದೆ. ಹೌದು, ಹಾರ್ಮುಜ್ ಜಲಸಂಧಿಯ ಮೂಲಕ ವಿಶ್ವದ 20% ಕಚ್ಚಾ ತೈಲ ಮತ್ತು 25% LNG ಪೂರೈಕೆ ಕಾರ್ಯ ಮಾತ್ರ ನಡೆಯುವುದಿಲ್ಲ. ಬದಲಾಗಿ ಸಂಪೂರ್ಣ ವಿಶ್ವದ ಇಂಟರ್ನೆಟ್ ಯುಗವೇ ಹಾರ್ಮುಜ್ ಜಲಸಂಧಿಯ ಒಡಲಲ್ಲಿ ಅಡಗಿದೆ. ಇಂಟರ್ನೆಟ್ಗಳು ಉಪಗ್ರಹದ ಮೂಲಕ ಕಾರ್ಯನಿರ್ವಹಿಸುತ್ತವೆ ಎಂಬುದು ನಿಜ. ಆದರೆ ಜಾಗತಿಕ ದತ್ತಾಂಶದ 95% ಭಾಗವು ಸಮುದ್ರದ ಅಡಿಯಲ್ಲಿ ಹಾಕಲಾಗಿರುವ ಫೈಬರ್ ಆಪ್ಟಿಕ್ ಕೇಬಲ್ಗಳ ಮೂಲಕ ವರ್ಗಾವಣೆಯಾಗ್ತದೆ. ಭಾರತವನ್ನ ಯುರೋಪ್, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾಕ್ಕೆ ಸಂಪರ್ಕಿಸುವ ಪ್ರಮುಖ ಕೇಬಲ್ ವ್ಯವಸ್ಥೆಗಳಾದ ಸಿಎಂಇ ಮತ್ತು AAE1 ಹಾರ್ಮುಜ್ ಜಲಸಂಧಿಯ ಮಾರ್ಗದಲ್ಲೇ ಇದೆ. ಹೀಗಾಗಿ ಯುದ್ಧದಿಂದಾಗಿ ಈ ಕೇಬಲ್ಗಳು ಹಾನಿಗೊಳಗಾದ್ರೆ ಡಿಜಿಟಲ್ ಜಗತ್ತಿಗೆ ಇಂಟರ್ನೆಟ್ನ ಅಭಾವ ಉಂಟಾಗಲಿದೆ. ಒಂದು ವೇಳೆ ಈ ಇಂಟರ್ನೆಟ್ ಮಾರ್ಗಕ್ಕೆ ಹಾನಿಯುಂಟಾದಲ್ಲಿ ಭಾರತದ ಸುಮಾರು 23.48 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಹೊಂದಿರುವ IT ಕಂಪನಿಗಳು ಬಂದಾಗಲಿವೆ. ಜಾಗತಿಕ ಕಂಪನಿಗಳೊಂದಿಗೆ ಭಾರತೀಯ ಕಂಪನಿಗಳು ಮಾಡಿಕೊಂಡಿರುವ ಒಪ್ಪಂದಗಳ ಪ್ರಕಾರ ನಿಗದಿತ ಸಮಯದಲ್ಲಿ ಸೇವೆ ಸಲ್ಲಿಸಬೇಕಿರುತ್ತದೆ. ಆದರೆ ಇಂಟರ್ನೆಟ್ ಸಂಪರ್ಕವೇ ಕಡಿತಗೊಂಡರೆ ಈ ಸೇವೆಯ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಬಹುದೊಡ್ಡ ದಂಡ ತೆರಬೇಕಾಗಿ ಬರಲಿದೆ. ಬ್ಯಾಂಕಿಂಗ್ ವ್ಯವಸ್ಥೆ, ಸ್ಟಾಕ್ ಮಾರ್ಕೆಟ್ಗಳ ಮೇಲೂ ಇದು ಪರಿಣಾಮ ಬೀರಲಿದೆ. ಹೀಗಾಗಿ ಈ ಡಿಜಿಟಲ್ ಬೆದರಿಕೆಯಿಂದ ಪಾರಾಗಲು ಭಾರತ ಮುಂಜಾಗ್ರತಾ ಕ್ರಮವಾಗಿ ಈಗಿನಿಂದಲೇ ಪರ್ಯಾಯ ಮಾರ್ಗಗಳ ಹುಡುಕಾಟದಲ್ಲಿದೆ ಎನ್ನಲಾಗಿದೆ.
ಎಲನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ನಂತಹ ಉಪಗ್ರಹ ಇಂಟರ್ನೆಟ್ ಸೇವೆಗಳನ್ನು ಬ್ಯಾಕಪ್ ಆಗಿ ಬಳಸುವ ಬಗ್ಗೆ ಚರ್ಚೆ ನಡೆಸಲಾಗ್ತಿದೆ. ಪೆಸಿಫಿಕ್ ಮಹಾಸಾಗರದಂತಹ ಪರ್ಯಾಯ ಮಾರ್ಗಗಳಿಗೆ ದತ್ತಾಂಶ ತಿರುಗಿಸುವ ಬಗ್ಗೆಯೂ ಯೋಚಿಸಲಾಗ್ತಿದೆ. ಒಟ್ಟಿನಲ್ಲಿ ಈ ಡಿಜಿಟಲ್ ಆತಂಕ ಭಾರತೀಯರಿಗೆ ಹೊಸ ಸಂಕಷ್ಟ ತರಲಿದ್ದು, ಭಾರತ ಸರ್ಕಾರ ಈ ಸವಾಲನ್ನು ಹೇಗೆ ಎದುರಿಸಲಿದೆ ಎನ್ನುವುದೇ ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. 2026 ವರ್ಷ ಆರಂಭವಾದಾಗಿನಿಂದ ದೇಶದ ಜನತೆ ಬೆಲೆ ಏರಿಕೆ ಸುದ್ದಿಯನ್ನೇ ಕೇಳ್ತಾ ಬರ್ತಿದ್ದಾರೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ದರ ಹಾಗೂ ಟೋಲ್ ಶುಲ್ಕ ಏರಿಕೆಯಿಂದ ಸುಸ್ತಾಗಿದ್ದ ಜನತೆಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ದೇಶಾದ್ಯಂತ ಎಲ್ಲ ಪ್ರಮುಖ ಬ್ರ್ಯಾಂಡ್ಗಳ ಸಿಮೆಂಟ್ ದರದಲ್ಲಿ ಏರಿಕೆ ಮಾಡಲಾಗಿದ್ದು, ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ನಿನ್ನೆಯವರೆಗೆ ಬುಕ್ಕಿಂಗ್ ಆಗಿರುವ ಸಿಮೆಂಟ್ಗಳಿಗೆ ಹಳೆಯ ದರಗಳನ್ನೇ ಕಂಪನಿಗಳು ವಿಧಿಸಲಿವೆ. ಆದರೆ ಇಂದಿನಿಂದ ಬುಕ್ಕಿಂಗ್ ಆಗುವ ಸಿಮೆಂಟ್ಗಳಿಗೆ ಪರಿಷ್ಕೃತ ದರ ಅನ್ವಯವಾಗಲಿದೆ. ಒಂದು ಮೂಟೆ ಸಿಮೆಂಟ್ ದರದಲ್ಲಿ 30 ರಿಂದ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಈ ಪರಿಷ್ಕೃತ ದರವು ರಿಯಲ್ ಎಸ್ಟೇಟ್ ಉದ್ಯಮದ ಮೇಲೆ ಭಾರಿ ಪರಿಣಾಮ ಬೀರಿದೆ. ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಮನೆಗಳ ನಿರ್ಮಾಣಕ್ಕೆ ಅಂದಾಜಿಗಿಂತ ಹೆಚ್ಚು ವೆಚ್ಚ ತಗುಲಲಿದೆ. ಇನ್ನು ಸಿಮೆಂಟ್ ದರ ಏರಿಕೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಪ್ರಮುಖ ಕಾರಣ ಎನ್ನಲಾಗಿದೆ. ಸಾಗಣೆ ವೆಚ್ಚ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಿಮೆಂಟ್ ದರದಲ್ಲಿ ಏರಿಕೆ ಮಾಡಲಾಗಿದೆ. ಸಾಗಣೆ ವೆಚ್ಚವನ್ನ ಸಿಮೆಂಟ್ ಕಂಪನಿಗಳು ಗ್ರಾಹಕರ ಮೇಲೆ ಹೇರಲು ನಿರ್ಧರಿಸಿದ್ದು, ಇದರಿಂದ ಮನೆ ಕಟ್ಟಬೇಕು ಎಂದುಕೊಂಡವರಿಗೆಲ್ಲ ಭಾರಿ ಆಘಾತ ಎದುರಾಗಿದೆ. ಮೂಲಗಳ ಪ್ರಕಾರ ಪ್ರೀಮಿಯಂ ಬ್ರ್ಯಾಂಡ್ ಸಿಮೆಂಟ್ ದರವು ಮೂಟೆಗೆ 360 ರೂಪಾಯಿಯನ್ನು ಮೀರಿಸಲಿದೆ ಎನ್ನಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮವು ಕಳೆದ ಕೆಲವು ದಿನಗಳಿಂದ ಸಾಲು ಬೆಲೆ ಏರಿಕೆಯ ಸುದ್ದಿಯನ್ನೇ ಕೇಳುತ್ತಿದೆ. ಕೆಲ ತಿಂಗಳ ಹಿಂದೆಯಷ್ಟೇ ಕಬ್ಬಿಣ, ಮರಳು, ಜಲ್ಲಿಕಲ್ಲುಗಳ ದರದಲ್ಲಿ ಏರಿಕೆಯಾಗಿತ್ತು. ಇದೀಗ ಸಿಮೆಂಟ್ ಕೂಡ ಈ ಬೆಲೆ ಏರಿಕೆಯ ಪಟ್ಟಿಗೆ ಸೇರಿಕೊಂಡಿದೆ. ಈ ರೀತಿ ಗೃಹ ನಿರ್ಮಾಣ ವಸ್ತುಗಳ ದರ ಏರಿಕೆಯಿಂದಾಗಿ ಭವಿಷ್ಯದಲ್ಲಿ ಅಪಾರ್ಟ್ಮೆಂಟ್ಗಳ ಖರೀದಿ ದರವು ಹೆಚ್ಚಾಗಲಿದೆ ಎಂದು ಅಂದಾಜಿಸಬಹುದಾಗಿದೆ. ಇದು ಮಾತ್ರವಲ್ಲದೆ ಮನೆ ನಿರ್ಮಾಣದ ಅಂದಾಜು ಖರ್ಚಿನಲ್ಲಿಯೂ ಲಕ್ಷಾಂತರ ರೂಪಾಯಿಗಳ ಏರಿಕೆ ಕಂಡುಬರಲಿದೆ. ಇದು ಸಾಮಾನ್ಯ ವರ್ಗಗಳ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಇಂದಿನಿಂದ 2026-27 ನೂತನ ಆರ್ಥಿಕ ವರ್ಷ ಆರಂಭಗೊಂಡಿದೆ. ಇಂದಿನಿಂದ ದೇಶಾದ್ಯಂತ ನಗದು ವ್ಯವಹಾರಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ನಗದು ವ್ಯವಹಾರ ನಡೆಸುವವರಿಗೆ ಕಟ್ಟುನಿಟ್ಟಿನ ಬದಲಾವಣೆ ತರಲಾಗಿದ್ದು, ಇನ್ನು ಮುಂದೆ ಮನಸ್ಸೋ ಇಚ್ಛೆ ನಗದನ್ನು ಯಾರ್ಯಾರಿಗೂ ನೀಡುವಂತಿಲ್ಲ. ನಿಯಮ ಉಲ್ಲಂಘಿಸಿ ನಗದು ವ್ಯವಹಾರಕ್ಕೆ ಮುಂದಾದಲ್ಲಿ ಭಾರಿ ಮೊತ್ತದ ದಂಡ ತೆರುವ ಅಪಾಯ ಕೂಡ ಕಾದಿದೆ. ಇನ್ನು ಈ ಹೊಸ ನಿಯಮಗಳು ಏನು ಅನ್ನೋದನ್ನು ನೋಡುವುದಾದ್ರೆ, ಯಾವುದೇ ವ್ಯಕ್ತಿಯಿಂದ ನೀವು 2 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತವನ್ನು ನಗದು ರೂಪದಲ್ಲಿ ಪಡೆಯುವಂತಿಲ್ಲ. 2 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ನಗದು ರೂಪದಲ್ಲಿ ಪಡೆದಲ್ಲಿ ಎಲ್ಲ ಹಣವನ್ನು ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿಸಬೇಕಾಗಿ ಬರಲಿದೆ. ಪ್ರತಿಯೊಂದು ವ್ಯವಹಾರ ಬ್ಯಾಂಕಿಂಗ್ ಮಾರ್ಗದಲ್ಲಿ ನಡೆಸುವುದು ಕಡ್ಡಾಯವಾಗಿದೆ. ಇನ್ನು ಕೈ ಸಾಲದ ವಿಚಾರಕ್ಕೆ ಬಂದಲ್ಲಿ 20,000 ರೂಪಾಯಿಗಳಿಗಿಂತ ಅಧಿಕ ಮೊತ್ತವನ್ನು ನಗದು ರೂಪದಲ್ಲಿ ಕೈ ಸಾಲ ಪಡೆಯುವಂತಿಲ್ಲ. ಅಲ್ಲದೆ ಪಡೆದ ಸಾಲವನ್ನು ನಗದು ರೂಪದಲ್ಲಿ ಹಿಂದಿರುಗಿಸಲು ಅವಕಾಶವಿಲ್ಲ. ಇನ್ನು ಮನೆ ಬಾಡಿಗೆ ಪಡೆಯುವ ಅಥವಾ ಲೀಸ್ಗೆ ಪಡೆಯುವ ಸಂದರ್ಭದಲ್ಲಿಯೂ 20,000ಕ್ಕೆ ಮೀರಿದ ಹಣವನ್ನು ಬ್ಯಾಂಕಿಂಗ್ ಮೂಲಕವೇ ವರ್ಗಾಯಿಸಬೇಕು. ಆಸ್ತಿ ಹಾಗೂ ಜಮೀನು ಖರೀದಿಗೆ ಮುಂದಾಗುವವರಿಗೂ ಇದೇ ನಿಯಮ ಅನ್ವಯವಾಗಲಿದೆ. ಹೋಟೆಲ್ಗಳ ಬಿಲ್ ಪಾವತಿಗೂ ಇದೇ ನಿಯಮ ಅನ್ವಯವಾಗ್ತಿದೆ. 1 ಲಕ್ಷಕ್ಕೂ ಅಧಿಕ ಬಿಲ್ ಪಾವತಿಯ ಸಂದರ್ಭದಲ್ಲಿ ಗ್ರಾಹಕರು ತಮ್ಮ ಪಾನ್ ಕಾರ್ಡ್ ವಿವರಗಳನ್ನು ನಮೂದಿಸುವುದು ಕಡ್ಡಾಯವಾಗಿದೆ. ಇನ್ನು ಬ್ಯಾಂಕ್ಗಳ ಖಾತೆಗಳಲ್ಲಿ ಹಣ ಇಡುವವರಿಗೂ ಈ ನಿಯಮ ಅನ್ವಯಿಸಲಿದೆ. ಕನ್ನಡ ಚಿತ್ರರಂಗದ ಹೆಸರಾಂತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಕ್ಷಿತ್ ಶೆಟ್ಟಿಗೆ ಹೊಸ ಸಂಕಷ್ಟ ಎದುರಾಗಿದೆ. ದೆಹಲಿ ಹೈಕೋರ್ಟ್ ಪರ್ಮಾ ಸ್ಟುಡಿಯೋಸ್ಗೆ ಭಾರಿ ಮೊತ್ತದ ದಂಡ ವಿಧಿಸಿದೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಅನುಮತಿ ಪಡೆಯದೆ 2 ಹಾಡುಗಳನ್ನು ಬಳಕೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 25 ಲಕ್ಷ ರೂಪಾಯಿಗಳ ದಂಡವನ್ನು ದೆಹಲಿ ಹೈಕೋರ್ಟ್ ವಿಧಿಸಿದೆ. ಪರಮಾ ಸ್ಟುಡಿಯೋಸ್ನಿಂದ ನಿರ್ಮಾಣಗೊಂಡ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ನಮ್ಮ ಮಾಲೀಕತ್ವದ 2 ಹಾಡುಗಳನ್ನು ಬಳಸಲಾಗಿದೆ ಎಂದು ಖ್ಯಾತ ಮ್ಯೂಸಿಕ್ ಕಂಪನಿ MRT ಮ್ಯೂಸಿಕ್ ದೂರು ದಾಖಲಿಸಿತು. ಈ ಸಿನಿಮಾಗಳಲ್ಲಿ ಅನುಮತಿ ಪಡೆಯದೆ ನಮ್ಮ ಮಾಲೀಕತ್ವದ ನ್ಯಾಯ ಎಲ್ಲಿದೆ ಹಾಗೂ ಒಮ್ಮೆ ನಿನ್ನನ್ನು ಎಂಬ 2 ಹಾಡುಗಳನ್ನು ಬಳಕೆ ಮಾಡಲಾಗಿದೆ ಎಂದು MRT ಸಂಸ್ಥೆ ವಾದಿಸಿತು. ಆದರೆ ಈ 2 ಹಾಡುಗಳನ್ನು ಅತ್ಯಂತ ಕಡಿಮೆ ಅವಧಿಗೆ ಬಳಕೆ ಮಾಡಿದ್ದೇವೆ ಎಂಬುದು ರಕ್ಷಿತ್ ಶೆಟ್ಟಿ ತಂಡದ ವಾದವಾಗಿತ್ತು. ನ್ಯಾಯ ಎಲ್ಲಿದೆ ಹಾಡನ್ನು 7 ಸೆಕೆಂಡುಗಳ ಕಾಲ ಹಾಗೂ ಒಮ್ಮೆ ನಿನ್ನನ್ನು ಹಾಡನ್ನು ಕೇವಲ 31 ಸೆಕೆಂಡುಗಳ ಕಾಲ ಬಳಕೆ ಮಾಡಿದ್ದಾಗಿ ಸಮರ್ಥನೆ ನೀಡಿತು. ಆದರೆ ರಕ್ಷಿತ್ ಶೆಟ್ಟಿ ತಂಡದ ಈ ವಾದವನ್ನು ದೆಹಲಿ ಹೈಕೋರ್ಟ್ ತಳ್ಳಿಹಾಕಿದೆ. ಹಾಡುಗಳ ಬಳಕೆಯು ಉದ್ದೇಶಪೂರ್ವಕವಾಗಿಯೇ ಆಗಿದೆ. ಸಿನಿಮಾದ ನಾಯಕ ಸಂಕಷ್ಟದಲ್ಲಿರುವಾಗ ನ್ಯಾಯ ಎಲ್ಲಿದೆ ಎಂಬ ಹಾಡನ್ನು ಬಳಕೆ ಮಾಡಲಾಗಿದ್ದು, ಇದು ಸಂಪೂರ್ಣ ವಾಣಿಜ್ಯ ಉದ್ದೇಶಕ್ಕೆಂದೇ ಬಳಕೆ ಮಾಡಿರುವ ಹಾಡಾಗಿದೆ. ಹೀಗಾಗಿ ಇದು ಹಕ್ಕುಸ್ವಾಮ್ಯ ಪ್ರಕರಣವೇ ಆಗಿದೆ ಎಂದು ಕೋರ್ಟ್ ಆದೇಶ ನೀಡಿದೆ. ಆದರೆ ಜೈಲು ಶಿಕ್ಷೆಯಿಂದ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ ವಿನಾಯಿತಿ ನೀಡಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈಗಾಗಲೇ ಠೇವಣಿ ಇಟ್ಟಿರುವ 20 ಲಕ್ಷ ರೂಪಾಯಿಗಳನ್ನು MRT ಮ್ಯೂಸಿಕ್ಗೆ ನೀಡುವಂತೆ ಸೂಚನೆ ನೀಡಲಾಗಿದೆ.
ಆದರೆ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿರುವ ಆರೋಪದ ಅಡಿಯಲ್ಲಿ ಹೆಚ್ಚುವರಿ 5 ಲಕ್ಷ ರೂಪಾಯಿಗಳ ದಂಡ ವಿಧಿಸಲಾಗಿದ್ದು ಒಟ್ಟು 25 ಲಕ್ಷ ರೂಪಾಯಿಗಳನ್ನ ರಕ್ಷಿತ್ ಶೆಟ್ಟಿ ಒಡೆತನದ ಪರಮ ಸ್ಟುಡಿಯೋಸ್ ಪಾವತಿಸಬೇಕಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.